ಅತಿಥಿಗಳಾಗಿ ಶ್ರೀ ರುಬ್ಬನಗೌಡ ತಂದೆ ಲಿಂಗನಗೌಡ ಪೊಲೀಸ್ ಪಾಟೀಲ್, ಶ್ರೀ ಈಶಪ್ಪ ತಂದೆ ಮಲ್ಲಪ್ಪ ಕುಂಬಾರ್, ಶ್ರೀ ಮೊಹಮ್ಮದ್ ಆಯೂಬ್ ಅಲಿ ತಂದೆ ಮೊಹಮ್ಮದ್ ಅಲಿ, ಶ್ರೀ ಸುಲಮಾನ್ ತಂದೆ ಬಾಬು ಸಾಹೇಬ್ ಅಂಗಡಿ, ಇವರು ಅವಿರೋಧವಾಗಿ ಸರ್ಕಾರದಿಂದ ಆಯ್ಕೆಯಾಗಿರ್ತಾರೆ. ಸೊ ಈ ಒಂದು ಭುವನಾಯಣ ಮಂಡಳಿ ಅಧ್ಯಕ್ಷರಾಗಿ ಸಹಾಯಕ ಆಯುಕ್ತರು ಕೊಪ್ಪಳ ಇವರು ಅಧ್ಯಕ್ಷರಾಗಿದ್ದಾರೆ. ಬಟ್ ಅವರು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರು ಹೋಗಿದ್ದಕ್ಕೆ ಇವತ್ತು ಅವರು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಸದಸ್ಯ ಕಾರ್ಯದರ್ಶಿಯಾಗಿ ನಾನು ತಹಶೀಲ್ದಾರ್ ನಾಗರಾಜ್ ಅಂತ ಕಾಲಿದ್ದೀನಿ. ಸೊ ಇವರಿಗೆ ಶುಭ ಹಾರೈಸುತ್ತಾ ಈ ಒಂದು ಭಾರತ ಸಂವಿಧಾನದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸದಸ್ಯರಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಳೆ ಎಡಿಸಿ ಸಾಹೇಬರು ಕಚೇರಿ
ಕಚೇರಿ ಭಾಳ ಕೇಳಿದ್ದಾರೆ. ನಾಳೆ ಬಾಕಿ ಇರೋ ಕಡತಗಳು ಏನೇನಿದಾವೆ ಎಲ್ಲ ತೊಗೊಂಡೋಗಿ ಸಾಹೇಬ್ರ ಗಮನಕ್ಕೆ ತೊಗೊಂಬಂದು ಮುಂದೆ ಅವ್ರು ಯಾವ ದಿನಾಂಕ ಕೊಡ್ತಾರೆ ಆ ದಿನಾಂಕದ ಸಭೆ ನಿಗದಿಪಡಿಸಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ನಾನು ಅವತ್ತಿನ ದಿನ ಸದರಿ ಸಭೆಗೆ ಹಾಜರಾಗಿ ಈ ಒಂದು ಭೂನ್ಯಾಯ ಮಂಡಳಿಯ ಎಲ್ಲ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಒಂದು ಶುಭ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿ ಏನಂದರೆ, ಇವತ್ತಿನ ದಿನ ನಮ್ಮ ಗಂಗಾವತಿ ತಾಲೂಕಿನ ಭೂ ನ್ಯಾಯ ಮಂಡಳಿ ಈ ಒಂದು ಸಂತಿಗೆ ನಮ್ಮನ್ನು ನಮ್ಮ ಮಾಜಿ ಸಚಿವರಾದಂಥ ಸನ್ಮಾನ್ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಂದು ಆದೇಶದ ಮೇರೆಗೆ, ಅದೇ ರೀತಿಯಾಗಿ ನಮ್ಮ ಗಂಗಾವತಿಯ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರ ಆದೇಶದ ಮೇರೆಗೆ ಇವತ್ತಿನ ದಿನ ನಮ್ಮನ್ನು ನಮ್ಮ 4 ಜನ ಸದಸ್ಯರನ್ನು ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರ ಒಂದು ಉಪಸ್ಥಿತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಎಸ್ ಪಿ ಕಾದ್ರೆ ಅಣ್ಣನವರೇ, ಅದೇ ರೀತಿಯಾಗಿ ವಿಟ್ಲಾಪುರ ಹನುಮಪ್ಪನ ಅಣ್ಣನವರೇ, ಸಣ್ಣ ಕಿನಿಲಪ್ಪ ಅಣ್ಣನವರೇ ಮತ್ತು ತುಂಗಭದ್ರ ಹುಸೇನ್ ಸಾಬ್ ಅವರೇ, ವಿಶ್ವನಾಥ್ ಮಾಲ್ಪಾಟ್ಲವರೇ, ಅದೇ ರೀತಿಯಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಗೋನಾಳ ಅಂಬರೀಷ್ ಅಣ್ಣನವರೇ, ಅದೇ ರೀತಿಯಾಗಿ ಮನೋಹರ್ ಸ್ವಾಮಿ ಹಿರೇಮಠ ಕೌನ್ಸಿಲರ್ ಅವರೇ, ಅದೇ ರೀತಿಯಾಗಿ ಇಲ್ಲಿ ನೆರ್ತಕ್ಕಂಥ ಸೈನಿಕ್ ಭಯ ಅಣ್ಣನವರೇ, ಅದೇ ರೀತಿಯಾಗಿ ಮೊನ್ನೆ ಆಶ್ರಯ ಸಮಿತಿಯ ಸದಸ್ಯರಾದಂಥ ಆಶಿಫ್ ಅಲಿ ಅವರೇ, ಅದೇ ರೀತಿಯಾಗಿ ಉಮರ್ ಸಾಬ್ ಅವರೇ ಮತ್ತು ಹೊನ್ನೂರಲ್ಲಿ ಅಣ್ಣನವರೇ, ಇವತ್ತು ಇಲ್ಲಿ ನೆರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಹಿರಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಇವತ್ತಿನ ನಿಮ್ಮ ಸಹಕಾರದಂದರೆ ಮುಂದೆ ಯಾವುದೇ ಒಂದು ಜಾತಿ ಭೇದ ಬಾಳಲಾರದೆ ನಾವೇನಪ್ಪ ಅಂತಂದರೆ ಭೂ ನ್ಯಾಯ ಮಂಡಳಿಯಲ್ಲಿ ಯಾವುದೇ ಕೆಲಸ ಬರಲಿ ನಾವು 4 ಜನ ಒಕ್ಕಟ್ಟಾಗಿ ಮತ್ತು ಇನ್ನಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ಒಂದು ಮಾತನ್ನು ಹೇಳಿದರು, ಇಲ್ಲಿ ಬಹಿರಂಗವಾಗಿ ಒಂದು ಸಭೆದಾಗ ನಮ್ಮ ಗಂಗಾವತಿ ಮಾಲಿಕ ಯಾರಪ್ಪ ಅಂತಂದರೆ ಇಕ್ಬಾಲ್ ಅನ್ಸಾರಿ ಅವರೇ ಮಾತ್ರ ಅಂತ ಹೇಳಿದ್ರು. ಅದು ಇವತ್ತು ಸತ್ಯವಾಗಿ ನಡೆದಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶಿವರಾಜ್ ತಂಗಡಿ ಸಾಹೇಬರಿಗೆ ಧನ್ಯವಾದಗಳು, ಹಾಗೂ ಮತ್ತೋರ್ವ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರಿವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇಲ್ಲಿ ನೆರೆದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಗೆ ವಹಿಸಿರುವಂಥ ಜವಾಬ್ದಾರಿಯನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ತಿಳಿಸ್ತಿದ್ದೇನೆ. ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ನಾವು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರ ಆದೇಶದ ಮೇರೆಗೆ ನಾವು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೇವೆ. ನಮ್ಮ ತಹಶೀಲ್ದಾರ್ ನಾಗರಾಜ್ ಸಾಹೇಬ್ರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸದಸ್ಯರು ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡರು ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ನಮ್ಮ 4 ಸದಸ್ಯರ ಕಡೆಯಿಂದ ಧನ್ಯವಾದಗಳು. ಅದು ಇನ್ನೊಬ್ಬ ನಮ್ಮ ನೆಚ್ಚಿನ ಆಯುಕ್ತ ಇಕ್ಬಾಲ್ ಅನ್ಸಾರಿ ಸಾಹೇಬ ಆದೇಶ ಮೇರೆಗೆ ಇವತ್ತಿನ 4 ಜನ ಭೂ ನ್ಯಾಯ ಮಂಡಳಿಗೆ ಸದಸ್ಯರನ್ನು ಮಾಡಿದ್ದಾರೆ. ಇವರು ಇನ್ನೂ ಇಲ್ಲಿರ್ತಕ್ಕಂಥ ಕೆಲಸಗಳನ್ನು ಭೂಮಿ ಮಂಡಳಿರ್ತಕ್ಕಂಥ, ಯಾಕಂದರೆ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಕೆಲವೊಂದು ಕೇಸ್ಗಳನ್ನು ಪೆಂಡಿಂಗ್ ಇರೋದು, ಅವನ್ನ ತ್ವರಿತವಾಗಿ ಕೆಲಸಗಳನ್ನು ಮಾಡಲಿ. ಯಾಕಂದರೆ ಈಗಿನ ತಹಸೀಲ್ದಾರ್ ಅವರು ಹೇಳಿದಾಗೆ ನಾಳೆ ADC ಅವರು ಹೋಗಿ ಆ ಮೀಟಿಂಗಿಗೆ ಡೇಟ್ ತೊಗೊಂಡ್ಬಂದು ಇವರಿಗೆ ಮೀಟಿಂಗ್ ಡೇಟ್ ಕೊಟ್ಟು ಭೂಮಿ ಹೋದ ಸಲನೂ ಭಾಳ ಆಗಿದ್ದಿಲ್ಲ, ಭಾಳ ಪೆಂಡಿಂಗ್ ಇರೋದ್ರಿಂದ ಆ ಕೆಲಸಗಳು ತ್ವರಿತವಾಗಿ ಆಗ್ತಕ್ಕಂಥ ಕೆಲಸಗಳು ಮಾಡಲಿ. ಯಾಕಂದರೆ ಗ್ರಾಮೀಣ ಪ್ರದೇಶ ಜನರು ಅಳೆದಾಡ್ತಕ್ಕಂಥ ಕೆಲಸ ಆಗಿತ್ತು ಸ್ಲ್ಯಾಬ್ಸ್ಗೆ, ಅದನ್ನು ಈಗ 4 ಜನ ಸದಸ್ಯರು ಮತ್ತು ಇವರೆಲ್ಲ ಸೇರಿ ಆ ಜನರನ್ನ ಅಲ್ದಾಡ ಮಾಡಿ ಆ ಕೆಲಸಗಳು ತ್ವರಿತವಾಗಿ ಮಾಡಿ. ಯಾಕಂದರೆ ಜನರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೆಲವೊಂದು ಸರ್ವೆಗಳು ಇರ್ಬೋದು ಎಲ್ಲವೂ ಇವತ್ತು ಪೆಂಡಿಂಗ್ ಇದ್ದಾವೆ, ಅವನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಹೇಳಿ ಇವತ್ತು 4 ಮಂದಿ ಸದಸ್ಯರಾಗಿದ್ದೀರಿ. ಈ ಕೆಲಸಗಳಿಗೆ ತಾವೆಲ್ಲ ಜವಾಬ್ದಾರಿಯಿಂದ ನಿರ್ವಹಿಸಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ನಮ್ಮನ್ನು ಕರೆಸಿ ಹಾಕುವಂಥ
ಶಿವರಾಜ್ ತಂಗಡಗಿ ಸಾಹೇಬರು ಅವರು ನಮ್ಮ ಪಕ್ಷದ ವಿಶ್ವಾಸಿಕ ಕಾರ್ಯಕರ್ತರ ಅಂತೇಳಿ ಗುರುತಿಸಿ ಇವರು ಇವತ್ತು ಒಂದು ಪಕ್ಷದ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ನ್ಯಾಯಯುತವಾಗಿ ಎಲ್ಲರಿಗೂ ನ್ಯಾಯ ಕೊಡಿಸ್ತಾರೆ ಅನ್ನೋಂಥ ಭರವಸೆಯನ್ನು ಇವತ್ತು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅವರು ಕೂಡ ವಿಶ್ವಾಸ ಅಧಿಕಾರ ಹಂಚಿಕೆ ಮಾಡಿದ್ದಾರೆ. ನಾವೆಲ್ಲರೂ ಅಧಿಕಾರವನ್ನು ಹಂಚಿಕೆ ನಡಾಡ್ತಾ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಳ್ಳೆಯ ಹೆಸರು ಬರುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ತಿಳ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮ 4 ಜನಕ್ಕೆ ನೀಡುತ್ತಾರೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಇದರ ಒಂದು ಸೌಲಭ್ಯವನ್ನು ತಾವೆಲ್ಲರೂ ಗಮನಹರಿಸಿ ಕೊಡಬೇಕು. ಗ್ರಾಮೀಣ ಭಾಗದ ಜನರ ರೈತರ ಸಮಸ್ಯೆಗಳು ಕಾನೂನುಬದ್ಧ ಹೋರಾಟ ಮಾಡಲು ನಮ್ಮೆಲ್ಲ ಸಹಕಾರ ಅತಿ ಮುಖ್ಯವಾಗಿದೆ ಅಂತ ಅವರು ಅರ್ಥ ಮಾಡಿಕೊಂಡು ಕಾನೂನುಬದ್ಧವಾಗಿ ಹಳ್ಳಿ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ತೊಂದರೆ ಆಗಿದೆ, ಯಾವುದೇ ರೀತಿ ನ್ಯಾಯ ಬಂದಿಲ್ಲ, ಹೊಲದ ಪಾನಿ ಆಯಿತು, ಯಾವುದೇ ರೀತಿ ತೊಂದರೆ ಆಗಿತ್ತು, ಕೋರ್ಟ್ ಕೇಸ್ ಇತ್ತು ಎ ಸಿ ಆಫೀಸ್ನಲ್ಲಿ, ಅವೆಲ್ಲವೂ ತಮ್ಮ ವ್ಯಾಪ್ತಿಗೆ ಬರ್ತದೆ. ಆ ಒಂದು ಕಾರಣದ ತಾವು ಜಾಗೃತಿಯಾಗಿ ಕಾರ್ಯವನ್ನು ನಿಭಾಯಿಸಿ ಇಬ್ಬರು ನಮ್ಮ ಅಂಚಿನ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರು ಶಿವರಾಜ್ ತಂಗಡಿ ಅವರು ಹೆಸರನ್ನು ತಲುಪಬೇಕಾಗಿ ನಮ್ಮನ್ನು ಕೇಳಿ ಇವತ್ತೇನು ಭೂ ನ್ಯಾಯ ಮಂಡಳಿಯ ಸದಸ್ಯತ್ವವನ್ನು ಸರ್ಕಾರ ನೇಮಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಅನೇಕ ಸಮಿತಿಗಳಿಗೆ ಈಗಾಗಲೇ ಆದೇಶಗಳನ್ನು ಬಂದಿದೆ. ನಮಗ ಕೆಲಸ ಮತ್ತು ಕರ್ತವ್ಯವೇನೆಂದರೆ ನಾವು ನಮಗೆ ನೇಮಿತವಾಗಿ ಏನು ಯಾವ ಕಾರಣಕ್ಕೆ ನಮಗೆ ಸದಸ್ಯತ್ವವನ್ನು ನೀಡಿದ್ದಾರೆ, ನಾವು ಅದರಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು. ಈಗ ಬರ್ತಾ ನೀವು ಇದು ಒಂದು ಈ ಸಮಿತಿಗಳು ಎಲ್ಲವೂ ಸರ್ಕಾರದಲ್ಲಿ ನಿಂತು ಹೋಗಿದೆ. ಪುನಃ ಸಿದ್ದರಾಮಯ್ಯಜಿ ಮತ್ತು ಡಿ ಕೆ ಶಿವಕುಮಾರ್ ಬಂದಾಗ ಈ ಎಲ್ಲ ಸಮಿತಿಗಳಿಗೆ ಮತ್ತೆ ಚಾಲನೆ ನೀಡಿದ್ದಾರೆ. ಈಗ ಅನೇಕ ಸಮಿತಿಗಳು ಇನ್ನೂ ಆಗಬೇಕಾಗಿದೆ. ಇನ್ನೂ ಭೂಗ್ರಾಂಟ್ ಕಮಿಟಿ ಒಂದು ಅದು ಸ್ಟೇ ಇಲ್ಲ, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಆದಮೇಲೆ ಭೂಗ್ರಾಂಟ್ ಕಮಿಟಿ ಅಂತ ಹೋಗ್ತಾರೆ. ಇದು ನ್ಯಾಯ ಮಂಡಳಿ ಟ್ರಿಬ್ಯುನಲ್ ಅಂತಾರೆ. ಇದೊಂದು ಕೋರ್ಟ್ ಇದ್ದಂಗೆ. ಸರ್ಕಾರದ ವತಿಯಿಂದ ಎ ಸಿ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಆಮೇಲೆ ನೀವು 4 ಜನ ಸದಸ್ಯರು. ನೀವು 4 ಜನ ಸದಸ್ಯರುಗಳು ಸೇರಿಕೊಂಡು ಏನು ನ್ಯಾಯ ವ್ಯಾಜ್ಯ ನಡೀತಾ ಇದೆ ಅದರಲ್ಲಿ ಭೂಮಿಯ ಬಗ್ಗೆ, ಸರ್ವೆ ಬಗ್ಗೆ, ಭೂಮಿ ಹೆಚ್ಚಾಗಿದ್ದ ಬಗ್ಗೆ, ಅಥವಾ ಯಾರು ಕಬಳಿಸ್ಕೊಳ್ಳೋದ್ರ ಬಗ್ಗೆ, ಇವೆಲ್ಲ ಈ ನೀವು ಭೂ ಟ್ರಿಬ್ಯುನಲ್ನಲ್ಲಿ ನ್ಯಾಯಮಂಡಳಿಯಲ್ಲಿ ಬರುತ್ತಂಥ ವಿಷಯಗಳು. ಇದನ್ನು ನೀವು ಅಲ್ಲಿ ಕೋರ್ಟ್ ಯಾವ ಥರ ನಡೀತಿದೆ ಅದೇ ಥರ ಕೋರ್ಟ್ ನಡೆಸಲಾಗ್ತದೆ. ಇದರಲ್ಲಿ ಸಾಕ್ಷಿಗಳು ಇರ್ತವೆ, ಡಾಕ್ಯುಮೆಂಟ್ಸು ಏನಂತ ಇದಿರುತ್ತೆ. ಈ ಸಮಿತಿಯಲ್ಲಿ ವಕೀಲರು ಇದ್ದಾರೆ ಅಂತ ಗೊತ್ತಾಗಿ ಸಂತೋಷ ಆಗ್ತದೆ. ಅವ್ರಿಗೆ ಅನೇಕ ಈ ವಿಚಾರಗಳನ್ನು ಗೊತ್ತಿರ್ತದೆ, ನಮಗಿಂತ ಜಾಸ್ತಿ ಗೊತ್ತಿರ್ತದೆ. ಆದ ಕಾರಣ ನೀವೆಲ್ಲರೂ ನಿಮ್ಮ ಕೆಲಸ ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ಕೂಲಂಕುಷವಾಗಿ ತಾವು ಯಾವುದೇ ಥರದ ಆಮಿಷಗೆ ಒಳಗಾಗದೆ ಯಾರಿಗೆ ಅನ್ಯಾಯವಾಗಿದೆ ಅದನ್ನು ಅವರಿಗೆ ಆ ಭೂಮಿ ದತ್ತು ಹಾಗೆ ಮಾಡುವಂಥ ಕೆಲಸಕ್ಕಾಗಿ ನಿಮಗೆ ಸರ್ಕಾರ ನೇಮಿಸಿದೆ. ಯಾಕಂದರೆ ನಾವು ಇದೇ ಲೋಕ್ಯಾಲಿಟಿಯಲ್ಲಿ ಇರುವಾಗ ನಮಗೆ ಒಬ್ಬರಿಂದ ಒಬ್ಬರು ಪರಿಚಯ, ಯಾರು ಭೂಮಿ ಯಾರು ಕಬಳಿಸ್ಕೊಂಡಾರೆ, ಯಾರು ಅನ್ಯಾಯ ಮಾಡ್ತಾಯಿದ್ದಾರೆ, ಯಾರು ದೌರ್ಜನ್ಯ ಮಾಡ್ತಾಯಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಿರ್ತದೆ. ಆ ಕಾರಣದಿಂದ ನೀವೆಲ್ಲರೂ ಇದಾದ ನಂತರ ನೀವು ಈ ಸಮಿತಿಯ ಅಧ್ಯಕ್ಷರಾದಂಥ ಎ ಸಿ ಅವರಿಗೆ ನೀವು ಸಲಹೆ ಸೂಚನೆಗಳನ್ನು ಕೊಟ್ಟು ಇದು ನ್ಯಾಯ ಒದಗಿಸ್ಕೊಂಡು. ಎರಡನೇ ವಿಷಯ ಏನಂತಂದರೆ, ಉದಾಹರಣೆಗಾಗಿ ಇವತ್ತು ನಾನು ಯಾವುದೇ ಒಂದು ಸಂಘ ಸಂಸ್ಥೆಗೆ ನಾನು ಒಂದು 5 ಎಕರೆನೋ 2 ಎಕರೆನೋ 3 ಎಕರೆನೋ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತೀನಿ. ನಮಗೆ ಸ್ಯಾಂಕ್ಷನ್ ಆಗಿದ್ದು 5 ಎಕರೆ. ನಾನು ಉದಾಹರಣೆ ಹೇಳ್ತೇನೆ, ಕಬ್ಜಾ ಮಾಡಿದ್ದು 50 ಎಕರೆ. ಇವತ್ತು ಈ ಪರಿಸ್ಥಿತಿಯಾಗಿ ಕರ್ನಾಟಕದಲ್ಲಿ ಭೂಮಿ ಇನ್ನೊಬ್ಬರಿಗೆ ಕೊಟ್ಟು ಬಡವರಿಗೆ ಕೊಟ್ಟು ಅದು ಇದು ಮಾಡೋದೇ ಬೇರೆ. ಇವತ್ತು ನಾವು ಸತ್ತರೆ ಉಣ್ಲಿಕ್ಕೆ ಜಾಗ ಇಲ್ಲ ಸರ್ಕಾರದ ವತಿಯಿಂದ. ಇವತ್ತು ಚರ್ಚೆ ನಡೀತಾ ಇದೆ ಅಸೆಂಬ್ಲಿ ನೋಡ್ತಿರ್ಬೋದು. ಭೂಮಿ ಖರೀದಿ ಮಾಡಿ ಸ್ಮಶಾನಕ್ಕೆ ಜಾಗ ಕೊಡುವಂಥ ಪರಿಸ್ಥಿತಿ ನಮ್ಮ ಸರ್ಕಾರಕ್ಕೆ ಬಂದಿದೆ. ಆ ಕಾರಣದಿಂದ ಇಂಥ ಯಾವ ಸಮಸ್ಯೆಗಳು ನಮಗೆ ಗಮನಕ್ಕೆ ಬಂದರೆ ಅದನ್ನು ತೆಗೆದು ನಾವು ಇದು ಮಾಡಿದರೆ ಆ ನ್ಯಾಯ ಮಂಡಳಿಯಿಂದ ನಾವು ಸರ್ಕಾರಕ್ಕೂ ಹೆಲ್ಪ್ ಮಾಡಿದಂಥದ್ದು ಮತ್ತು ಬಡ ಜನರು